ಕರುನಾಡ ಕದನ ಭೂಮಿಯಲ್ಲಿ ಭರದಿಂದ ವೋಟಿಂಗ್ ಸಾಕ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ದಿವಂಗತ ಅನಂತಕುಮಾರ್ ಅವರ ಪತ್ನಿ ಹಾಗೂ ಅವರ ಕುಟುಂಬ ಸಮೇತರಾಗಿ ಕುಟುಂಬಸ್ಥರು ಬಂದು ವೋಟ್ ಮಾಡೋದಕ್ಕೆ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿರೋದು ಕಾಣಿಸ್ತಾ ಇದೆ ನಮಗೆ. ಅದಮ್ಯ ಚೇತನದ ಮೂಲಕ ತೇಜಸ್ವಿನಿ ಅನಂತಕುಮಾರ್ ಅವರು ಬಹಳಷ್ಟು ಹೆಸರು ಮಾಡಿದ್ರು. ಆಮೇಲೆ ಜಯನಗರದಲ್ಲಿ ಸಕ್ರಿಯವಾಗಿ ಬಿಜೆಪಿ ಪರವಾಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾ ಇರ್ತಾರೆ. ಸೊ ಈಗ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿ ಅನೇಕ ಸೆಲೆಬ್ರಿಟಿಗಳು, ಅನೇಕ ರಾಜಕಾರಣಿಗಳು ಕುಟುಂಬ ಸಮೇತರಾಗಿ ಬಂದು ತಮ್ಮ ಜವಾಬ್ದಾರಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಆ ಮೂಲಕ ಮತೋತ್ಸವದ ಸಡಗರದಲ್ಲಿ ತಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ, ನೀವು ಬನ್ನಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತನಕದ ಬೆಂಗಳೂರು ಒಂದು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಅಂದರೆ 13 ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿ ವೋಟಿಂಗ್ ಪರ್ಸೆಂಟೇಜ್ ಸಾಕ್ತಾ ಇದೆ. ಇನ್ನೊಂದು 15ರಿಂದ 20% ಅಷ್ಟು ಹೈಕ್ ಆಗಬಹುದು. ಒಂದು ಗಂಟೆ ಒಂದೂವರೆ ಗಂಟೆ ಅಷ್ಟೊತ್ತಿಗೆ ಬರುವಂತಹ ಅಪ್ಡೇಟೆಡ್ ವಿಚಾರದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನೋಡಬೇಕು ಇದೇ ರೀತಿಯಾದಂತಹ ರಿದಮ್ ಇರುತ್ತಾ ಹೇಗೆ ಅಂತ ಹೇಳಿ. ಮತ್ತೆ ಹಿರಿ ಜೀವಗಳು ಎಲ್ಲರಿಗೂ ಇವತ್ತು ಮಾದರಿ ಆಗ್ತಾ ಇದ್ದಾರೆ. ತಮಗೆ ಮನೆಯಲ್ಲೇ ವೋಟ್ ಮಾಡುವಂತಹ ಅವಕಾಶ ಇದ್ರೂ ಕೂಡ ಅವ್ರು ಚೂಸ್ ಮಾಡ್ತಾ ಇರೋದು ಮತಗಟ್ಟೆಗಳಿಗೆ ಬರೋದ್ರ ಮೂಲಕ ನೀವು ಬನ್ನಿ, ಯುವ ಪೀಳಿಗೆ ಕೂಡ ಇದೇ ರೀತಿ ಬರಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಮತ ಹಬ್ಬದಲ್ಲಿ ಪಾಲ್ಗೊಳ್ಳೋಣ, ಮತ ಮಾತನಾಡುತ್ತೆ ಅನ್ನೋದನ್ನ ತಿಳಿಸೋಣ ಅಂತ ಹೇಳಿ ಬರ್ತಾ ಇದೆ. ಇದೊಂದು ವಿಚಾರದಲ್ಲೇ ಇಡೀ 98 ಕೋಟಿ ಜನರು ಕೂಡ ಸಮಾನರು ಅಂತ ಗೊತ್ತಾಗೋದು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಧರ್ಮಾಧಾರಿತವಾಗಿಲ್ಲ, ಆಧಾರಿತವಾಗಿಲ್ಲ, ಎಲ್ಲರೂ ಬರಬೇಕು, ಎಲ್ಲರೂ ವೋಟ್ ಹಾಕಬೇಕು ಪ್ರತಿಯೊಬ್ಬರು ಅಂತಕ್ಕಂಥದ್ದು ಇದು ಸಮಾನ ಹಕ್ಕು ಅಂತ ಹೇಳ್ತಾರಲ್ಲ, ಇದು ಮತ ಹಾಕ್ತಕ್ಕಂಥದ್ದು ನಿಜವಾದ ಸಮಾನ ಹಕ್ಕು. ಹಾಗಾಗಿ ಆ ಸಮಾನ ಹಕ್ಕನ್ನು ಯಾರೂ ಕೂಡ ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇವರೆಲ್ಲರೂ ಕೂಡ ಬಂದು ಮತ ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸಿ, ನಿಮಗೆ ಬೇಕಾದ ವ್ಯಕ್ತಿ ಯಾರು ಬೇಕಾದರೂ ಆಗಿರ್ಬೋದು, ನೀವು ವೋಟ್ ಮಾಡ್ತಕ್ಕಂಥದ್ದು ಮುಖ್ಯ. ನಾವು ಎಷ್ಟು ಸರ್ತಿ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಎಂಡ್ ಆಫ್ ದ ಡೇ ಬೆಂಗಳೂರಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂತ ಹೇಳಬೇಕಾದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಎಲ್ಲ ಕೂಡ ಕೇಳ್ತಾರೆ, ಸುಶಿಕ್ಷಿತರು ಇರ್ತಕ್ಕಂಥ ನಗರ, ರಾಜ್ಯದ ರಾಜಧಾನಿ, ಇಷ್ಟೆಲ್ಲ ಹೆಗ್ಗಳಿಕೆಗಳಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಿಮಗೆ ಒಂದೊಂದು ರೋಡ್ಗೂ ಬೂತ್ ಇದೆಯಪ್ಪ, ನೀವು ತುಂಬ ದೂರ ನಡ್ಕೊಂಡು ಹೋಗೋ ಅವಶ್ಯಕತೆಯೂ ಇಲ್ಲ, ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಬೂತ್ ಇರುತ್ತೆ, ಹೋಗಿ ವೋಟ್ ಮಾಡಲ್ಲ ಅಂತಂದಾಗ ಕಷ್ಟ. ಅದು ಕಷ್ಟ ಅನ್ನೋದಕ್ಕಿಂತ ಅದು ಬೇಸರದ ಸಂಗತಿ. ಬಟ್ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರ್ತೀವಿ, ಎಲ್ರಿಗೂ ಕೂಡ ಕೆಲಸ ಇರುತ್ತೆ. ಅಗೇನ್ ನಾನು ಹೇಳ್ತಾ ಇರ್ತೀವಿ, ಈಗ ನಮಗೂ ಕೂಡ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಬ್ಯುಸಿ ಶೆಡ್ಯೂಲ್ನಲ್ಲಿ ಹೋಗಿ ವೋಟ್ ಮಾಡಿ ಬರ್ತೀವಿ ಅಂತಂದರೆ ಮನಸ್ಸಿದ್ರೆ ಮಾರ್ಗ, ಎಲ್ರಿಗೂ ಕೂಡ ಮನಸ್ಸು ಮಾಡಿದ್ರೆ ಮಾರ್ಗ, ಹೆಂಗೆ ಬೇಕಾದರೂ ನಾವು ಅವಕಾಶವನ್ನು ಮಾಡಿಕೊಂಡು ಬರಬಹುದು. ಸೊ ವಯೋವೃದ್ಧರು, ವಿಕಲಚೇತನರು ಬಂದು ಹಕ್ಕು ಚಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಇರ್ತಕ್ಕಂಥವ್ರು ಮನೆಯಲ್ಲಿ ಕೂತಿರ್ತಾರೆ ಅಂತಂದರೆ ಹೇಗೆ? ಯಾರೋ ಒಬ್ಬರು ಆಕ್ಸಿಜನ್ ಸಮೇತ ಬಂದು ಮತ ಚಲಾಯಿಸ್ತಾರಪ್ಪ, ನಾನು ನೋಡಿದೆ. ಎಂಥ ಅದ್ಭುತವಾದ ದೃಶ್ಯ ಅದು ಅಂತಂದರೆ, ಅವ್ರಿಗಿರ್ತಕ್ಕಂಥ ಪ್ರಜ್ಞೆ, ನನ್ನ ನಾಯಕ ಯಾರಾಗಬೇಕು ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಪ್ರಜ್ಞೆ ಬೇರೆಯವ್ರಿಗಿಲ್ವಲ್ಲ. ಅವರ ದೇಹ ಸಹಕಾರ ಕೊಡ್ತಿಲ್ಲ, ಆದರೂ ಕಷ್ಟಪಟ್ಟು ಬರ್ತಾರೆ. 100 ವರ್ಷ ಶತಾಯುಷಿ ಅಜ್ಜಿ ಒಬ್ಬರು ಬರ್ತಾರೆ, ವೋಟ್ ಹಾಕ್ತಾರೆ. ಅವರಿಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲರಿಗೂ ಬಂದಾಗ ಮಾತ್ರ ಇದನ್ನು ನಾವು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೀತಕ್ಕಂಥದಕ್ಕೆ ಸಾಧ್ಯ. ಅದರ್ವೈಸ್ ಹಂಗಾಗಲ್ಲ, ಆ ಥರ ಆಗಬಾರದು. ಭಾರತದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಚಲಾಯಿಸದೆ ಬಿಟ್ಟರೆ ನಾಳೆ ದಿನ ನಮಗೆ ಪ್ರಶ್ನೆ ಮಾಡುವಂತಹ ನೈತಿಕತೆ ಇರಲ್ಲ. ಹಾಗಾಗಿ ಈಗ ಸಿನಿಮಾ ತಾರೆಯರು ಅಂತ ನಾವು ಹೇಳ್ತೀವಿ, ಯಾಕೆ ಅಂತಂದರೆ ಅವರು ನಿಮಗೆ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಅವರು ಜನಸಾಮಾನ್ಯರೇ ಅಲ್ವಾ, ಅವರು ಕೂಡ ಬರ್ತಾರೆ, ವೋಟ್ ಹಾಕ್ತಾರೆ. ಬಟ್ ಅವ್ರುಗಳೇ ಬಂದಿದ್ದಾರಪ್ಪ, ದೇಶ ವಿದೇಶಗಳಿಂದ ಬಂದು ವೋಟ್ ಹಾಕ್ತಿದ್ದಾರಪ್ಪ, ನಾವು ಹಾಕಲಿಲ್ಲ ಅಂತಂದ್ರೆ ಹೆಂಗೆ? ಹಾಗಾಗಿ ಅದನ್ನು ನೀವು ಜವಾಬ್ದಾರಿ ಅಂತ ಅರ್ಥ ಮಾಡಿಕೊಂಡು ಬಂದು ಮತ ಚಲಾವಣೆ ಮಾಡಿ ಅಂತಕ್ಕಂಥ ಜಾಗೃತಿಯನ್ನು ಕಳೆದ 1.5-2 ತಿಂಗಳಿಂದನೂ ಮಾಡ್ತಾ ಇದ್ದೀವಿ. ಸರ್ಕಾರ ಮಾಡ್ತಾ ಇದೆ, ಚುನಾವಣಾ ಆಯೋಗ ಪ್ರಚಾರ ಮಾಡ್ತಾ ಇದೆ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿಯೂ ಕೂಡ ನೀವು ವೋಟ್ ಹಾಕಲಿಲ್ಲ, ಎಲ್ಲ ಅನುಕೂಲ ಇದ್ದು ನಾನು ಮನೇಲಿ ಕೂತ್ಕೊಂಡು ಸಿನಿಮಾ ನೋಡಿದೆ, ಇವತ್ತು ವೋಟ್ ಹಾಕಕ್ಕೆ ಹೋಗಲಿಲ್ಲ ಅಂತಂದರೆ ಅಲ್ಲಿಗೆ ನಾನೊಬ್ಬ ಭಾರತೀಯ ಪ್ರಜೆ ಅಂತ ಹೆಂಗೆ ಹೇಳ್ಕೊತೀರಾ ನೀವು? ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೇಳ್ಕೊಳ್ಬೇಕಲ್ಲ. ಆದರೆ ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀವಿ ನಾವು ನಿಮಗೆ. ಏನಂತಂದರೆ ಎಲ್ಲ ಕಡೆಯಲ್ಲೂ ಕೂಡ ಬಿರುಸಿನ ಮತದಾನ ಆಗಿದೆ. ಓವರಾಲ್ 25% ಕಾಲು ಭಾಗ ಚಲಾವಣೆ ಆಗೋಗಿದೆ, ಮತದಾನ ಆಗೋಗಿದೆ. ಓವರಾಲ್ ನಾನು ಹೇಳ್ತಾ ಇರೋದು 25% ಆಗೋಗಿದೆ ಈಗಾಗಲೇ. 9 ಗಂಟೆಗೆ ಒಂದು ಸರ್ತಿ ಬಂತು, 11 ಗಂಟೆಗೆ ನಮಗೆ ಎಷ್ಟು ಶೇಕಡಾವಾರು ಮತದಾನ ಆಗಿದೆ ಅಂತಕ್ಕಂಥದ್ದು ಬಂತು. 1 ಗಂಟೆಗೆ ಮತ್ತೆ ಬರುತ್ತೆ. 1 ಗಂಟೆ ಅಂದರೆ 1:15 ಬಂದ್ಬಿಡುತ್ತದು. ಆಗ ಅಟ್ಲೀಸ್ಟ್ ಒಂದು 15ರಿಂದ 20% ಆದರೂ ರೈಸ್ ಆಗಲಿಲ್ಲ ಅಂತಂದರೆ ಹೆಂಗೆ ಅದು? 20% ನೋಡಿ, 9 ಗಂಟೆಗೆ 9.21% ವೋಟಿಂಗ್ ಆಗಿತ್ತು. 11 ಗಂಟೆಗೆ 22.34 ಆಯಿತು. ಏಕಾಏಕಿ ನಿಮಗೊಂದು 11-12% ಜಂಪ್ ಆಯಿತು. ಅಟ್ಲೀಸ್ಟ್ ಅಷ್ಟಾದರೂ ಆಗಬೇಕು.
1 ಗಂಟೆ ಅಷ್ಟೊತ್ತಿಗೆ ಒಂದು 15% ಜಂಪ್ ಆಯಿತು, 20% ಜಂಪ್ ಆಯಿತು ಅಂತಂದರೆ ಖಂಡಿತವಾಗಿ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೋದು. ಈಗ ಯಾಕೆ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಮತದಾನ ಆಗ್ತಾ ಇದೆ ಅಂತಂದರೆ ಮತದಾನದ ಬೆಲೆ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಒಂದೊಂದು ಮತವೂ ಕೂಡ ಅಮೂಲ್ಯ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ನಾನೊಬ್ಬನ ಓಟ್ನಿಂದ ಏನಾಗ್ಬಿಡುತ್ತೆ ಬಿಡಿ ಸರ್ ಅಂತ ಅನ್ಕೋಬಾರ್ದು. ಅನ್ಕೋಬಾರ್ದು ಯಾವುದು. ಒಂದು ಓಟಿಂದ ಗೆದ್ದಿರೋ ಉದಾಹರಣೆ ಇಲ್ವಾ? ನನಗೆ ಯಾವಾಗಲೂ ಸಂತೆಮರಳ್ಳಿ ಕ್ಷೇತ್ರದ ಚುನಾವಣೆ ಯಾವಾಗಲೂ ನೆನಪಿಗೆ ಬರುತ್ತೆ. ಈಗ ಅವರು ಕೊಳ್ಳೇಗಾಲದ ಶಾಸಕರಾಗಿದ್ದಾರೆ, ಆ ಚುನಾವಣೆಯಲ್ಲಿದ್ದ. ಅದೇ ರೀತಿ ಒಂದು ಓಟಲ್ಲಿ ಗೆದ್ದಿರ್ತಕ್ಕಂಥದ್ದು ಎಷ್ಟು ಎಕ್ಸಾಂಪಲ್ಸ್ ಬೇಕು. ಆ ಒಂದು ಓಟ್ ನಿಮ್ಮದೇ ಯಾಕಾಗಿರಬಾರ್ದು? ಆ ಓಟ್ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಸದ್ಯಕ್ಕಂತೂ 14 ಕ್ಷೇತ್ರಗಳಲ್ಲಿ ಬಿರುಸು ಪಡ್ಕೊಂಡಿದೆ ಮತದಾನ. ಎಲ್ಲರೂ ಕೂಡ ಉತ್ಸಾಹದಿಂದ ಬಂದು ಮತವನ್ನು ಹಾಕ್ತಾ ಇದ್ದಾರೆ. ಬಿಸಿಲು ಏರಿಕೆ ಆಗ್ತಾ ಇದ್ದಷ್ಟು ಮತದಾನ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ. ಆದರೂ ಬಿಸಿಲಿಗೆ ಹೆದರ್ಕೊಂಡು ವೋಟ್ ಮಾಡಲಿಲ್ಲ ಅಂತ ಯಾರಾದರೂ ಕಾರಣ ಕೊಟ್ಟರೆ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ.